ಏನು ಸಿದ್ದಾಜಿ, ನಿಮ್ಮ ಹುಡುಗ ಎಲ್ಗೋಗೈತೆ ಕಾಣ್ತಿಲ್ಲ, ಎಲ್ಗೋಗ್ಯವನಿ? ಅಯ್ಯೋ, ಎಂದೆಂದು ಬುಕ್ಕು ಕೈಯಾಗಿ ಇಳಿತಿರ್ಲಿಲ್ಲಮ್ಮ. ಇವತ್ತು ನೆನ್ನೆ ಬ್ಯಾಳಿಗೆಲ್ಲೂ ನೆನ್ನೆ ಸಾಯಂಕಾಲನು ಯಾತ ನಾನು ಚಿತ್ರ ಬಿಡಿಸ್ಬೇಕಂತ ಓಡಾಡೋದಮ್ಮ. ಎಲ್ಲ ಬರ್ಕೊಂಡ್ರೆ ಸಾಕಣಜ್ಜಿ, ಎಲ್ಲ ಬರ್ಕೊಂಡು ಚೆನ್ನಾಗಿ ಓದ್ಕೊಂಬ್ಲಿ ಅವಳು. ಎಲ್ಲ ಸಿದ್ಧಾರ ಮಂತಾಗ ಏನು ಬರತ್ತಾರ ಮಂತಾಗ ನೀನೊಂದು ಮಂತಾಗ ಬರ್ಕೊಂತಿರ್ತಾನೆ ಬಿಡು, ಬರ್ಕೊಂಡು ಸ್ಕೂಲ್ಗೆ ಹೋಗ್ತಾನೆ ಬಂದು. ಅಯ್ಯೋ, ಎಲ್ಲ ಬರ್ಕೊಂಡ್ರೆ ಸಾಕಮ್ಮ. ಈಗ ಹುಡುಗರ ಜೊತೆಗೆ ಆಡಕ್ಕೆ ಹೋಗೋದ್ ಬದಲು ಬರ್ಕೊಂಡ್ರೆ ಸಾಕು, ಸುಮ್ ಕುಣಿತಾವಂಗೆ. ಮೇಷ್ಟ್ರು ಎಂದನ ಒಂದಿನ ಹೋಮ್ವರ್ಕ್ ಕೊಡ್ತಾರೆ, ಇದ್ದಿದ್ದಿನ ಯಾವತ್ತು ಕೊಡಲ್ಲ, ಸುಮ್ ಕುಣಿಯಕ್ಕೆ ಹೋಗ್ತಾವೆ ಇವಂತೂ ಹುಡುಗರಂತೂ. ನೀನು ಗನ್ಮಾಗ ಓದಿರ್ಬೇಕೇನು, ಓದ್ಕೊಡೋಕ್ಕಾಗಲ್ವಿ? ಇಲ್ಲ ನಿನ್ನ ಸ್ವಾಸೇನಾದರೂ ಓದೈತಲ್ಲ, ಓದ್ಕೊಡ್ಬೋದಮ್ಮ ಹುಡುಗಿಗೆ. ಅಯ್ಯೋ, ನಾವು ಓದಿಲ್ಲ ಕಣಮ್ಮ. ನಾವೊಂದು 6ನೇ ಕ್ಲಾಸ್ ಓದಿದ್ವಿ. ನನ್ನ ಸೊಸೆ ಓದವಳೆ, ಅವಳು ಅವನ ಮನೆಗೆಲ್ಲರೂ ಓದ್ಕೊಡ್ರೆ ಓದ್ಕೊಂಬಲ್ಲ. ಅವನು ಬರೀ ಸುಮ್ಮನೆ ಇತ್ಲಾಗೆ ನೋಡೋದು, ಯಾತನ ಹೇಳ್ಕೊಟ್ಟಿದ್ದು ನೋಡಲ್ಲ, ಹೇಳಲ್ಲ. ಅದಕ್ಕೆ ಅವಳು ಹೇಳ್ಕೊಡಲ್ಲ ರಮ್ಮಯ್ಯ. ಅಗಳ ಯಾಕೆ ನಿಂಗಮ್ಮ ಬಂದ್ಲು? ಬಾರಿ ನಿಂಗಮ್ಮ, ಅಲ್ಲೇ ಊಟ ಮಾಡಿದೆ. ಉಣ್ಕೊಳಕ್ಕೆ ಆಯ್ತು ನಮ್ಮದು, ಇವಾಗ ಆಯ್ತು. ನಾನು ಇವತ್ತು ಗಾರ್ಮೆಂಟ್ಸಿಗೆ ಹೋಗಿರಲಿಲ್ಲ, ಮಂತಾಗಿದ್ದೆ. ಇವಾಗ ಆಯ್ತು, ಊಟ ಮಾಡಿ ಬಂದಿತ್ಲಾಗೆ. ಸಿದ್ದಾಜಿ ಏನು ಮಾಡುತ್ತೆ ಅಂತ ನೋಡೋಣ ಅಂತ ಬಂದೆ. ಇಲ್ಲಿ ನೀವೇನು ಯೋಚನೆ ನಿಂತಿದ್ರ, ಅದಕ್ಕೆ ಬಂದೆ ಇಲ್ಲಿಗೆ. ಅಯ್ಯೋ, ನಾನಿನ್ನೇನು ಮಾಡೋಣ? ಹೌದು, ಇನ್ನು ಹುಡುಗ ಕ್ಲಾಸ್ಗೆ ಹೋಗಿಲ್ಲ, ಅದಕ್ಕೆ ಕಳ್ಸೋಣ ಅಂತ ಈ ನಿಂಗಾರ ಮಂತಾಗ ಬರತ್ತಾರ ಮಂತಾಗ 2 ಮಂತಾಗ ಇರ್ಬೇಕೇನೋ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಯಾತ ಬಾರ್ಕೊಂಬಕ್ಕೆ ಬರ್ತೀನಿ ಅಂತ ಬೆಳಗ್ಗೆ ಬಂದಿದ್ದು, ಇನ್ನು ಬಂದಿರಲಿಲ್ಲ. ತಿರುಗಿ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಕರೆಯೋಣ ಅಂತ ಬಂದ. ಅಲ್ಲಿ ಬಾರ್ಕೊಂತಿದ್ವಮ್ಮ, ಹೊಸ ಸೇರ್ಕೊಂಡು ಒಂದು ಮೊಬೈಲ್ ಹಿಡ್ಕೊಂಡು. ಅದು ಯಾತ್ರದ ಚಿತ್ರ ಬಿಡಿಸ್ಬೇಕಂತ ಬಾರ್ಕೊಂತಿದ್ವಮ್ಮ, ಹೊಸ ಫೋನ್ ಹಿಡ್ಕೊಂಡು. ಅಯ್ಯೋ, ಎಲ್ಲ ಅಂತ ಬಿಡಿ ನಿಂಗಮ್ಮ, ಎಲ್ಲ ಬರ್ಕೊಂಡು ಬರ್ತಾವಲ್ಲ ಪಾಪ. ಮೇಷ್ಟ್ರು ಒಯ್ತಾರೆ ಎಂಬ ಭಯಕ್ಕೆ ಬರ್ಕೊಂಡು ಬರ್ತಾರಮ್ಮ ಅವ್ರೇನು. ಮತ್ತು ಮೇಷ್ಟ್ರುಗಳು ಒದೆಯೋದು ಬಡಿಯೋದು ಮಾಡಿದರೆ ಬರ್ಕೊಂಡು ಹೋಗ್ಬೇಕಂಬುದು ಭಯ ಇರುತ್ತೆ. ಅವ್ರೇನು ಒದೆಯೋದು ಬಡಿಯೋದು ಮಾಡಲಿಲ್ಲ ಅಂದರೆ ಏನು ಅವ್ರೇನು ಒದೆಯಲ್ಲ ಅಂತ ಬರ್ತಾವೆ. ಇನ್ನೊಂದು ದಿನನೂ ಒಂದಿನ ಹೋದ್ರೆ ಅವ್ರು ಒದಿತಾರಪ್ಪ ಅಂತ ಬರ್ಕೊಬರ್ತಾರೆ ಅವರೆಲ್ಲ. ಅವರು ಮೇಷ್ಟ್ರುಗಳೇನು ಸರಿಯಾಗಿ ಹೋಮ್ವರ್ಕ್ ಕೊಡಲ್ಲ. ಒಂದು ವಾರ ಕೊಟ್ಟರೆ ಇನ್ನೊಂದು ವಾರದಾಗ ಅದೇ ಇರಲ್ಲ ಹೋಮ್ವರ್ಕ್. ಬರೀ ಮನೆಗೆ ಹೋಗೋದು, ಕ್ಲಾಸಿಗೆ ಬರೋದು ಆಗೈತಿ. ಯಾತು ಹೋಮ್ವರ್ಕ್ ಬರ್ಕೊಂಬಲ್ಲ ಎಂದನ ಒಂದಿನ ಕೊಡ್ತಾರೆ ನೋಡಮ್ಮ ತಟ್ಟಿನ. ಮತ್ತೆ ಇಲ್ಲಾಂದರೆ ಕೊಡೋದೇ ಇಲ್ಲ, ಇಲ್ಲಾಂದರೆ ಕೊಟ್ಟರೆ ಆಗೋದೇ ಇಲ್ಲ. ಆಟೋವನ್ನು ಕೊಡ್ತಾರೆ, ಹೋಮ್ವರ್ಕ್ ಕೊಟ್ಟರೆ ಕೊಡ್ತಾರೆ, ಕೊಡಲಿಲ್ಲ ಅಂದರೆ ಯಾತು ಕೊಡಲ್ಲ. ಕೊಟ್ರಂತೂ ಎಷ್ಟು ಒಂದು ಹೋಮ್ವರ್ಕ್ ಕೊಟ್ಟಿರ್ತಾರೆ. ಮತ್ತು ನಮ್ಮ ಹುಡುಗಿನೂ ಬರ್ತು ಕೈ ನೋಯ್ತವೆ ಅಂತ ಹೇಳುತ್ತೆ. ನಾನು ಅದಕ್ಕೆ ಎತ್ತಿಗೆ ಮನೆಗೆ ಎದ್ದತ್ನ ಬರ್ಕವಂತೆ ಅಂತ ನಾನು ರಾತ್ರಿ ಹೊತ್ತು ನಮ್ಮ ಮನ್ಗುಸಿ ಎದ್ದತ್ನ ಗೊತ್ತು ಮುಂಚೆ ಎದ್ದಳಿಸ್ತೀನಿ, ಅವಾಗ ಬರ್ಕೊಂಬತ್ತೆ. ನಿಮ್ಮ ಹುಡುಗಿ ನಮ್ಮ ಆಸೆ ಎಲ್ಲ ಕಲ್ತು ಬರೀತಾಳೆ. ಹುಡುಗರು ಇದ್ದಾರಲ್ಲ ತಾರನೆ ನನ್ನ ಮಕ್ಕಳು. ನಾನು ಯಾತ ಬಟ್ಲಕಾಯಿ ಹೀರೆಕಾಯಿ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಇಲ್ಲಿ ಹೋಗ್ತೀನಮ್ಮ ನಾನು. ಯಾಕೆ ಬಂದಿದ್ಲು ಇವಳು? ಯಾಕೆ ಬಂದಿದ್ಲು? ಅಯ್ಯೋ, ನಾನು ನಮ್ಮ ಹುಡುಗನ ಕರೆಯನಂತ ಬಂದಿದ್ದೆ. ಇಲ್ಲಿ ನಿಂತ್ಕೊಂಡಿದ್ದೆ, ಮಾತಾಡಿಸ್ಕೊಂಡು ಹೋದ್ಲು. ನಾನು ಇವತ್ತು ಗಾರ್ಮೆಂಟ್ಸ್ ರಜೆ ಹಾಕಿದ್ದೆ, ಮಂತಾಗಿದ್ದೆ. ಅದಕ್ಕೆ ನೀವೇನು ಮಾಡ್ತೀರಂತ ಫೋನ್ ಮಾಡಿದ್ದು ನಾನು. ಸರಿ ಕಣಜ್ಜಿ, ನಾನು ಹೋಗ್ಬೇಕು ಮಂತಕ್ಕೆ, ಹೋಗ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಗೌರ್ಮೆಂಟ್ ಸ್ಕೂಲಾಗೆ ಯಾತು ಹೋಮ್ವರ್ಕ್ ಕೊಡಲ್ಲ. ಕೊಟ್ಟರೆ ಇಲ್ಲಾಂದ್ರೆ ಒಂದೇ ಸಲ ಊಟ ಒಂದು ಕೊಡ್ತಾರೆ, ಕೊಡಲಿಲ್ಲ ಅಂದರೆ ಅದೇ ಕೊಡಲ್ಲ ಹೋಮ್ವರ್ಕ. ಇಲ್ಲಿ ಒಂಥರ ಯಾತು ದಪ್ಪನ ಕೊಡಲ್ಲ, ಇಲ್ಲಾಂದರೆ ದಪ್ಪನ ಕೊಟ್ಟರೆ ಜಲ್ದಾಗಲ್ಲ, ಹಂಗೆ ಕೊಡ್ತಾರೆ. ಹಾಗೆ ನಿಮ್ಮೂರಾಗೂ ಯಾವ್ಯಾವ ಥರ ಹೋಮ್ವರ್ಕ್ ಕೊಡ್ತಾರೆ, ಯಾವ್ಯಾವ ಟೈಮ್ನಾಗ ಕೊಡ್ತಾರೆ ಅಂತ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.